ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತಲೇ ಭಾವಿಸ್ತಿದ್ದೇನೆ. ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ. ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂಥ ಬೇರೆ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಪ್ರಶ್ನೆ ಜೊತೆಗೆ ಉತ್ತರ ಸಹಿತವಾಗಿ ನಾ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್. ಒಂದನೇ ಕ್ವಶನ್ ಬಂದ್ಬಿಟ್ಟು ತುಷ್ಟಿಗುಣವು ಬಹುಆಯ್ಕೆ ಪ್ರಶ್ನೆ ನೋಡೋಣ. ತುಷ್ಟಿಗುಣವು ವ್ಯಕ್ತಿನಿಷ್ಠವಾಗಿರುತ್ತದೆ. ಅದೇ ರೀತಿಯಾಗಿ ಎರಡನೇ ಕ್ವಶನ್, ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಮೇಲ್ಮಿತಿಯನ್ನು ವಿಧಿಸುವುದನ್ನು ಹೀಗೆನ್ನುತ್ತೇವೆ ಅಂತ ಬಂದಾಗ ಬೆಲೆ ಮಿತಿ ಎಂದು ಕರೆಯುತ್ತೇವೆ. ಮೂರನೇ ಕ್ವಶನ್ ಬಂದ್ಬಿಟ್ಟು ಮಹಾ ಆರ್ಥಿಕ ಕುಸಿತದ ವರ್ಷ ಅಂತ ಬಂದಾಗ 1929 ನೋಡಿ ಫ್ರೆಂಡ್ಸ್, ಮಹಾ ಆರ್ಥಿಕ ವರ್ಷದ ಕುಸಿತವಾಗುತ್ತೆ. ಇದನ್ನು ಕೂಡ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ನಂತರ ನಾಲ್ಕನೇ ಕ್ವಶನ್ ನೋಡಿದಾಗ ಭಾರತದ ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕ್ ಯಾವುದಪ್ಪ ಅಂತಂದ್ರೆ RBI ಅಂತ ನೋಡಿ. ಆಪ್ಷನ್ಸ್ ಎ RBI. ತದನಂತರ ಐದನೇ ಪ್ರಶ್ನೆ ನೋಡಿದಾಗ ಆದಾಯದಿಂದ ಸ್ವತಂತ್ರವಾದ ಅನುಭೋಗವು ಆಪ್ಷನ್ಸ್ ಬಿ ಸ್ವಾಯತ್ತ ಅನುಭೋಗವಾಗಿದೆ. ಇದು ಕರೆಕ್ಟ್ ಆದ ಆನ್ಸರ್ ನೋಡಿ. ತದನಂತರ ಬಿಟ್ಟ ಸ್ಥಳವನ್ನು ನೋಡ್ತಾ ಹೋಗೋಣ. ರೋಮನ್ ಅಂಕೆ 2 ಬಿಟ್ಟ ಸ್ಥಳ. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಸರಕುಗಳಿಗೆ ಡ್ಯಾಶ್ ಸರಕುಗಳು ಇರುವುದಿಲ್ಲ ಅಂತ ಬಂದಾಗ ಬದಲಿ ಸರಕುಗಳು ಇರುವುದಿಲ್ಲ. ಇದು 6ನೇ ಕ್ವಶನ್ಗೆ ಆನ್ಸರ್ ಆಗಿದೆ. 7ನೇ ಕ್ವಶನ್ಗೆ ಡ್ಯಾಶ್ಗಳನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ಅಂತ ಬಂದಾಗ ದಾಸ್ತಾನುಗಳನ್ನು. ಇದು ಕರೆಕ್ಟ್ ಆದ ಆನ್ಸರ್ ಆಗಿದೆ. ತದನಂತರ 8ನೇ ಕ್ವಶನ್ ಬಂದಾಗ ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಶ್ ಚಳವಣಿಗೆ ತರುತ್ತದೆ ಅಂತ ಬಂದಾಗ RBI ಚಳವಣಿಗೆ ತರುತ್ತದೆ. ಉಳಿತಾಯವು ಆದಾಯದ ಡ್ಯಾಶ್ ಭಾಗವಾಗಿದೆ ಅಂತ ಬಂದಾಗ ಅನುಭೋಗವಾಗದ. ನೋಡಿ ಫ್ರೆಂಡ್ಸ್, ಅನುಭೋಗವಾಗದ. ಇದಕ್ಕೆ ಕರೆಕ್ಟ್ ಆದ ಆನ್ಸರ್ 9ನೇ ಕ್ವಶನ್ಗೆ. 10ನೇ ಕ್ವಶನ್ಗೆ ಸರಕು ಮತ್ತು ಸೇವೆಗಳು ಹಾಗೂ ವರ್ಗಾವಣಾ ಪಾವತಿಗಳ ವ್ಯಾಪಾರದ ದಾಖಲೆಯು ಡ್ಯಾಶ್ ಆಗಿದೆ ಅಂತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ಚಾಲ್ತಿ ಖಾತೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಚಾಲ್ತಿ ಖಾತೆ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ತದನಂತರ ಹೊಂದಿಸಿ ಬರೆಯಿರಿ ನೋಡ್ತಾ ಹೋಗೋಣ. ಮಾರುಕಟ್ಟೆ ಆರ್ಥಿಕತೆ ಖಾಸಗಿ ಆರ್ಥಿಕತೆ ಆಗಿರುತ್ತದೆ. SMC ಅಂತಂದ್ರೆ ಆಪ್ಷನ್ಸ್ ಡಿ ನೋಡ್ರಿ, ಇದಕ್ಕೆ ಆನ್ಸರ್ ಕರೆಕ್ಟ್. ಪರಿಪೂರ್ಣ ಪೈಪೋಟಿ ಅಂತ ಬಂದಾಗ ಪರಿಪೂರ್ಣ ಮಾಹಿತಿ. ಶ್ರಮ ಅಂತ ಬಂದಾಗ ಕೂಲಿ. ನಿರ್ವಹಣಾ ಹೊಂದಾಣಿಕೆ ಬಂದಾಗ ದಟ್ಟಿ ಹೊಂದಾಣಿಕೆ. ತದನಂತರವಾಗಿ 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇದು ಕೂಡ ಬೇರೆ ಇಂಪಾರ್ಟೆಂಟ್ಸ್. ಇದಕ್ಕೂ ಕೂಡ ನಾನು ಆನ್ಸರ್ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಲ ಜನಸ್ವಾಮ್ಯ ಮಾರುಕಟ್ಟೆಯ ಅರ್ಥ ನೀಡಿ ಅಂತ ಬಂದಾಗ ಒಂದು ನಿರ್ದಿಷ್ಟ ಸರಕಿನ ಮಾರುಕಟ್ಟೆಯು ಒಂದು ಮಾರಾಟಗಾರನಿಗಿಂತ ಹೆಚ್ಚು ಆದರೆ ಕೆಲವೇ ಸಂಖ್ಯೆಯ ಮಾರಾಟಗಾರರನ್ನು ಹೊಂದಿದ್ದರೆ ಅಂತಹ ಮಾರುಕಟ್ಟೆಯ ಸಂರಚನೆಯನ್ನು ಕೆಲಜನ್ಯಸ್ವಾಮ್ಯ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ನೋಡಿ ಫ್ರೆಂಡ್ಸ್, ಇದಕ್ಕೆ 1ನೇ ಪ್ರಶ್ನೆಗೆ ಆನ್ಸರ್. ತದನಂತರ ಅಂತಿಮ ಸರಕುಗಳು ಎಂದರೆ ಏನೆಂದು ಅರ್ಥೈಸಿವಿರಿ. 2ನೇ ಕ್ವಶನ್ ಅಂದ್ರೆ 13ನೇ ಕ್ವಶನ್ಗೆ ಆನ್ಸರ್ ಹೇಳ್ತಾ ಹೋಗ್ತೀನಿ ನೋಡಿ. ಅಂತಿಮ ಬಳಕೆಯ ಉದ್ದೇಶವನ್ನು ಒಳಗೊಂಡಿರುವ ಯಾವುದೇ ರೂಪಾಂತರ ಅಥವಾ ಇತರ ಹಂತಗಳ ಮೂಲಕ ಹಾದು ಹೋಗದೇ ಇರುವ ಒಂದು ಸರಕನ್ನು ಅಂತಿಮ ಸರಕು ಎಂದು ಕರೆಯುತ್ತೇವೆ. 4ನೇ ಕ್ವಶನ್ ನೋಡಿದಾಗ ಪುಕ್ಕಟೆ ಸವಾರರೆಂದರೆ ಯಾರು. ಇದಕ್ಕೆ ಆನ್ಸರ್ ಯಾವ ಬಳಕೆದಾರರು ಶುಲ್ಕ ಪಾವತಿಸದೆ ಪುಕ್ಕಟೆಯಾಗಿ ಸಾರ್ವಜನಿಕ ಸೇವೆಯನ್ನು ಬಯಸುತ್ತಾರೋ ಅವರನ್ನು ಪುಕ್ಕಟೆ ಸವಾರರು ಎಂದು ಕರೆಯುತ್ತೇವೆ. ತದನಂತರ 15ನೇ ಕ್ವಶನ್ ನೋಡಿದಾಗ ಕಂದಾಯ ವೆಚ್ಚದ ಅರ್ಥ ನೀಡಿ ಅಂತ ಬಂದಾಗ ಇದಕ್ಕೆ ಆನ್ಸರ್ ಕೇಂದ್ರ ಸರ್ಕಾರದ ಭೌತಿಕ ಮತ್ತು ಅಥವಾ ಹಣಕಾಸಿನ ಆಸ್ತಿಗಳ ಸೃಷ್ಟಿಯನ್ನು ಹೊರತುಪಡಿಸಿ ಉಳಿದ ಉದ್ದೇಶಗಳಿಗೆ ಮಾಡುವ ವೆಚ್ಚವನ್ನು ಕಂದಾಯ ವೆಚ್ಚ ಎಂದು ಕರೆಯುತ್ತೇವೆ. ತದನಂತರ 16ನೇ ಕ್ವಶನ್ ನೋಡಿದಾಗ ಸಂದಾಯ ಬಾಕಿ ಎಂದರೇನು. ಇದಕ್ಕೆ ಆನ್ಸರ್ ನೋಡ್ತಾ ಹೋಗೋಣ. ಒಂದು ದೇಶವು ಒಂದು ವರ್ಷದಲ್ಲಿ ರಫ್ತು ಮಾಡಿದ ಎಲ್ಲಾ ಸರಕು ಮತ್ತು ಸೇವೆಗಳ ಮೌಲ್ಯ ಮತ್ತು ಆಮದು ಮಾಡಿಕೊಂಡ ಸರಕು ಮತ್ತು ಸೇವೆಗಳ ಮೌಲ್ಯದ ನಡುವಿನ ವ್ಯತ್ಯಾಸವನ್ನು ತೋರಿಸುವ ಪಟ್ಟಿಗೆ ಸಂದಾಯ ಬಾಕಿ ಎಂದು ಕರೆಯುತ್ತೇವೆ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು 2 ಅಂಕದ ಪ್ರಶ್ನೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾಕಪ್ಪ ಅಂತಂದ್ರೆ ಇದು ಲಾಂಗ್ ಆಗ್ತಾ ಇದೆ, ಆದ ಕಾರಣ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ.